ವೆಲ್ಕಮ್ ಬ್ಯಾಕ್ ಟು V4 ಮೋಟಿವೇಶನಲ್ ಚಾನೆಲ್. ನಮಸ್ಕಾರ ಸ್ನೇಹಿತರೆ, ನೀವು ಕೋಪದಿಂದ ಉರಿಯುತ್ತೀರಿ. ಯಾರಾದರೂ ನಿಮಗೆ ತಪ್ಪು ಹೇಳುತ್ತಾರೆ, ಯಾರಾದರೂ ನಿಮ್ಮನ್ನು ಅವಮಾನ ಮಾಡುತ್ತಾರೆ ಅಥವಾ ನಿಮ್ಮ ಬಗ್ಗೆ ಸುಳ್ಳು ಮಾತು ಹರಡುತ್ತಾರೆ. ಆ ಕ್ಷಣದಲ್ಲಿ ನಿಮ್ಮ ಮನಸ್ಸು ಹೇಳುತ್ತದೆ ಇವರಿಗೆ ಉತ್ತರ ಕೊಡಬೇಕು ಎಂದು. ಆದರೆ ಅದು ನಿಜವಾಗಿಯೂ ಹೇಳಬೇಕೆಂದರೆ ಜೀವನದಲ್ಲಿ ಕೆಲವು ಸಂದರ್ಭಗಳಲ್ಲಿ ಮಾತನಾಡುವುದಕ್ಕಿಂತ ಸುಮ್ಮನಿರುವುದು ಹೆಚ್ಚು ಶಕ್ತಿಯುತ. ಕೆಲವು ಸಂದರ್ಭಗಳಲ್ಲಿ ನಾವು ಮಾತನಾಡಿದರೆ ನಾವು ಗೆಲ್ಲುವುದಿಲ್ಲ, ಬದಲಾಗಿ ನಾವು ಸೋಲುತ್ತೇವೆ. ಆದರೆ ಸುಮ್ಮನಿದ್ದರೆ ನಮ್ಮ ಗೌರವವು ಉಳಿಯುತ್ತದೆ ಮತ್ತು ನಮ್ಮ ಪರಿಸ್ಥಿತಿಯು ನಮ್ಮ ಪರವಾಗಿರುತ್ತದೆ. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ಯಾವ ಸಂದರ್ಭದಲ್ಲಿ ಹೇಗಿರಬೇಕು, ಯಾವ ಸಂದರ್ಭದಲ್ಲಿ ನಾವು ಸುಮ್ಮನಿರಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಈ ಮಾತುಗಳನ್ನು ನೀವು ಅರ್ಥ ಮಾಡಿಕೊಂಡರೆ ನಿಮ್ಮ ಜೀವನದಲ್ಲಿ ಅನಗತ್ಯ ಜಗಳಗಳು ಮತ್ತು ಮನಸ್ಸಿನ ನೋವುಗಳು ಬಹಳಷ್ಟು ಕಡಿಮೆಯಾಗುತ್ತವೆ. ಮೊದಲ ಸಂದರ್ಭ, ಕೋಪ ಬಂದಾಗ ಸುಮ್ಮನಿರಿ. ಕೋಪ ಬಂದಾಗ ನಾವು ಮಾತನಾಡುವ ಮಾತುಗಳು ನಮ್ಮ ಹೃದಯದಿಂದ ಬರುವುದಿಲ್ಲ, ಅವು ಕೋಪದಿಂದ ಬರುತ್ತವೆ. ಕೋಪದ ಸಮಯದಲ್ಲಿ ಮಾನವನು ತನ್ನ ನಿಯಂತ್ರಣವನ್ನು ಕಳೆದುಕೊಳ್ಳುತ್ತಾನೆ. ಕೋಪದಿಂದ ಬುದ್ಧಿ ಮಂದವಾಗುತ್ತದೆ. ಆ ಸಮಯದಲ್ಲಿ ನಾವು ಹೇಳುವ ಮಾತುಗಳು ಮುಂದೆ ನಮಗೆ ಪಶ್ಚಾತ್ತಾಪವನ್ನು ಕೊಡುತ್ತವೆ. ಒಮ್ಮೆ ಗಮನಿಸಿ, ಜೀವನದಲ್ಲಿ ಹೆಚ್ಚು ಸಮಸ್ಯೆಗಳು ಕೋಪದಲ್ಲಿ ಹೇಳಿದ ಮಾತುಗಳಿಂದಲೇ ಉಂಟಾಗುತ್ತವೆ. ಆದ್ದರಿಂದ ಕೋಪ ಬಂದಾಗ ಮಾತನಾಡಬೇಡಿ, ತೀರ್ಮಾನ ಮಾಡಬೇಡಿ, ಜಗಳವನ್ನು ಮಾಡಬೇಡಿ. ಸ್ವಲ್ಪ ಸಮಯ ಸುಮ್ಮನಿರಿ. ಕೆಲವು ನಿಮಿಷಗಳ ನಂತರ ನಿಮ್ಮ ಮನಸ್ಸು ಶಾಂತವಾಗುತ್ತದೆ. ಆ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರ ನಿಮ್ಮ ಜೀವನವನ್ನು ರಕ್ಷಿಸುತ್ತದೆ. ಎರಡನೇ ಸಂದರ್ಭ, ಯಾರಾದರೂ ನಿಮ್ಮನ್ನು ಅವಮಾನ ಮಾಡಿದಾಗ. ಯಾರಾದರೂ ನಿಮ್ಮನ್ನು ಅವಮಾನ ಮಾಡಿದರೆ ನಾವು ತಕ್ಷಣ ಪ್ರತಿಕ್ರಿಯಿಸಲು ಇಷ್ಟಪಡುತ್ತೇವೆ. ಆದರೆ ಅಂತಹ ಸಮಯದಲ್ಲಿ ಪ್ರತಿಕ್ರಿಯಿಸುವುದು ಅವರ ಮಟ್ಟಕ್ಕೆ ಇಳಿಯುವಂತಾಗುತ್ತದೆ. ಒಂದು ಸುಂದರ ಉದಾಹರಣೆ ಇದೆ, ನೋಡೋಣ ಬನ್ನಿ. ಒಮ್ಮೆ ಒಬ್ಬ ವ್ಯಕ್ತಿಯು ಒಬ್ಬ ಮಹಾನ್ ಸಂತನನ್ನು ಬಹಳ ಅವಮಾನ ಮಾಡಿದ. ಆದರೆ ಸಂತನು ಏನೂ ಮಾತನಾಡಲಿಲ್ಲ. ಆ ವ್ಯಕ್ತಿ ಕೇಳಿದ, ನಾನು ನಿಮ್ಮನ್ನು ಇಷ್ಟು ಅವಮಾನ ಮಾಡಿದ್ದರೂ ನೀವು ಹೇಗೆ ಸುಮ್ಮನಿದ್ದೀರಾ ಎಂದು. ಅದಕ್ಕೆ ಸಂತನು ಹೇಳಿದ, ಯಾರಾದರೂ ನನಗೆ ಉಡುಗೊರೆ ಕೊಟ್ಟರೆ ನಾನು ಅದನ್ನು ಸ್ವೀಕರಿಸದಿದ್ದರೆ ಅದು ಯಾರ ಬಳಿ ಇರುತ್ತದೆ? ಆಗ ಆ ವ್ಯಕ್ತಿ ಹೇಳಿದ, ಕೊಟ್ಟವರ ಬಳಿಗೆ ಎಂದು. ಸಂತನು ಹೇಳಿದ, ಹಾಗಾದರೆ ನೀನು ಕೊಟ್ಟ ಅವಮಾನವು ನಿನ್ನ ಬಳಿಯೇ ಉಳಿಯುತ್ತದೆ ಎಂದು. ಇದು ಜೀವನದ ದೊಡ್ಡ ಪಾಠ. ಯಾರಾದರೂ ನಿಮ್ಮನ್ನು ಅವಮಾನ ಮಾಡಿದಾಗ ಸುಮ್ಮನಿರುವುದು ನಿಮ್ಮ ಗೌರವವನ್ನು ಹೆಚ್ಚಿಸುತ್ತದೆ. ಮೂರನೆಯ ಸಂದರ್ಭ, ಮೂರ್ಖರ ಜೊತೆ ವಾದ ಮಾಡುವಾಗ. ಜೀವನದಲ್ಲಿ ನಾವು ಹಲವಾರು ರೀತಿಯ ಜನರನ್ನು ನೋಡುತ್ತೇವೆ. ಕೆಲವರು ಸತ್ಯವನ್ನು ಅರಿಯಲು ಆಸಕ್ತರಾಗಿರುತ್ತಾರೆ. ಅವರು ಪ್ರಶ್ನೆಗಳನ್ನು ಕೇಳುತ್ತಾರೆ, ಅವರು ಕೇಳಲು ಸಿದ್ಧರಾಗಿರುತ್ತಾರೆ, ಅವರು ಸತ್ಯವನ್ನು ತಿಳಿದು ತಮ್ಮನ್ನು ತಾವು ಬದಲಾಯಿಸಲು ಸಿದ್ಧರಾಗಿರುತ್ತಾರೆ. ಆದರೆ ಇನ್ನು ಕೆಲವರು, ಅವರಿಗೆ ಸತ್ಯ ಬೇಕಾಗಿರುವುದಿಲ್ಲ, ಅವರಿಗೆ ಜ್ಞಾನ ಬೇಕಾಗಿರುವುದಿಲ್ಲ, ಅವರಿಗೆ ಕೇವಲ ಜಗಳ ಬೇಕು. ಅವರು ವಾದ ಮಾಡುತ್ತಾರೆ, ಆದರೆ ಸತ್ಯವನ್ನು ತಿಳಿಯಲು ಅಲ್ಲ, ಗೆಲ್ಲಲು ಮಾತ್ರ. ಅವರು ಕೇಳುವುದಿಲ್ಲ, ಅವರು ಅರ್ಥ ಮಾಡಿಕೊಳ್ಳುವುದಿಲ್ಲ, ಅವರು ತಮ್ಮ ತಪ್ಪನ್ನು ಒಪ್ಪಿಕೊಳ್ಳುವುದಿಲ್ಲ. ಅಂತಹ ವ್ಯಕ್ತಿಯ ಜೊತೆ ನೀವು ಎಷ್ಟು ಸತ್ಯ ಹೇಳಿದರೂ ಅದು ಅವರ ಮನಸ್ಸಿಗೆ ತಲುಪುವುದೇ ಇಲ್ಲ. ಏಕೆಂದರೆ ಸ್ನೇಹಿತರೆ, ಆಗಲೇ ಅವರ ಮನಸ್ಸು ಅಹಂಕಾರದಿಂದ ಮತ್ತು ತಪ್ಪು ಭಾವನೆಯಿಂದ ತುಂಬಿ ಹೋಗಿರುತ್ತದೆ. ಬುದ್ಧಿವಂತನು ತನ್ನ ಶಕ್ತಿಯನ್ನು ಅನಾವಶ್ಯಕವಾದದಲ್ಲಿ ವ್ಯರ್ಥ ಮಾಡಿಕೊಳ್ಳುವುದಿಲ್ಲ. ಏಕೆಂದರೆ ಅವನು ತಿಳಿದಿದ್ದಾನೆ, ಸತ್ಯವನ್ನು ಅರಿಯಲು ಇಚ್ಛೆ ಇಲ್ಲದ ವ್ಯಕ್ತಿಗೆ ಎಷ್ಟು ಸಲ ಹೇಳಿದರೂ ಪ್ರಯೋಜನವಿಲ್ಲ. ಒಂದು ಸುಂದರ ಮಾತು ಇದೆ. ರಸ್ತೆಯ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಜೋರಾಗಿ ಜಗಳ ಮಾಡುತ್ತಿದ್ದಾನೆ. ಅವನು ಕೋಪದಿಂದ ಕೂಗಾಡುತ್ತಿದ್ದಾನೆ. ನೀವು ಕೂಡ ಅದೇ ರೀತಿಯಲ್ಲಿ ಪ್ರತಿಕ್ರಿಯಿಸಿದರೆ ಅಲ್ಲಿ ನೋಡುತ್ತಿರುವ ಜನರಿಗೆ ನಿಮ್ಮಿಬ್ಬರ ಮಧ್ಯೆ ಯಾವುದೇ ವ್ಯತ್ಯಾಸ ಕಾಣುವುದಿಲ್ಲ. ಅವರಿಗೆ ಇಬ್ಬರು ಒಂದೇ ರೀತಿ ಎಂದು ಕಾಣುತ್ತಾರೆ. ಆದ್ದರಿಂದ ಬುದ್ಧಿವಂತನು ತನ್ನ ಗೌರವವನ್ನು ಉಳಿಸಿಕೊಳ್ಳಲು ಕೆಲವು ಸಂದರ್ಭಗಳಲ್ಲಿ ಮೌನವನ್ನು ಆಯ್ಕೆ ಮಾಡುತ್ತಾನೆ. ಮೌನ ಎಂದರೆ ದುರ್ಬಲತೆಯಲ್ಲ, ಅದು ಅಜ್ಞಾನಿಗಳ ಬಲ. ಒಮ್ಮೆ ಮಹಾತ್ಮ ಗಾಂಧೀಜಿಯನ್ನು ಯಾರೋ ಕೇಳಿದರು, ಯಾರಾದರೂ ನಿಮಗೆ ತಪ್ಪಾಗಿ ಮಾತನಾಡಿದರೆ ನೀವು ಏನು ಮಾಡುತ್ತೀರಿ ಎಂದು.
ಅವರು ಬಹಳ ಸುಂದರವಾಗಿ ಉತ್ತರಿಸಿದರು, ನಾನು ಮೌನವಾಗಿರುತ್ತೇನೆ, ಏಕೆಂದರೆ ನನ್ನ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಲು ನನಗೆ ಸಮಯವಿಲ್ಲ. ಇದು ನಿಜವಾದ ಜ್ಞಾನ. ನಾವು ನಮ್ಮ ಜೀವನದಲ್ಲಿ ದೊಡ್ಡ ಗುರಿಗಳನ್ನು ಹೊಂದಿದ್ದರೆ ನಾವು ಪ್ರತಿಯೊಂದು ವಾದಕ್ಕೂ ಉತ್ತರ ಕೊಡಲು ಹೋಗಬಾರದು. ಪ್ರತಿ ಜಗಳಕ್ಕೂ ಪ್ರತಿಕ್ರಿಯಿಸಬಾರದು, ಏಕೆಂದರೆ ಪ್ರತಿಯೊಂದು ಜಗಳವು ನಿಮ್ಮ ಶಕ್ತಿಯನ್ನು ಕಳೆಯುತ್ತದೆ. ಜೀವನದಲ್ಲಿ ಯಶಸ್ಸು ಸಾಧಿಸಲು ನಿಮ್ಮ ಸಮಯ ಮತ್ತು ನಿಮ್ಮ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಬೇಕು. ಮೂರ್ಖರ ಜೊತೆ ವಾದ ಮಾಡಿದರೆ ನಿಮ್ಮ ಸಮಯ ಹೋಗುತ್ತದೆ, ನಿಮ್ಮ ಶಕ್ತಿಯೂ ಹೋಗುತ್ತದೆ ಮತ್ತು ನಿಮ್ಮ ಮನಸ್ಸಿನ ಶಾಂತಿಯೂ ಹೋಗುತ್ತದೆ. ಯಾರಾದರೂ ಸತ್ಯವನ್ನು ಅರಿಯಲು ಸಿದ್ಧರಾಗಿದ್ದರೆ ಅವರಿಗೆ ತಿಳಿಸಿ. ಆದರೆ ಯಾರಾದರೂ ಜಗಳ ಮಾಡಲು ಮಾತ್ರ ಬಂದಿದ್ದರೆ ಅವರ ಜೊತೆ ವಾದ ಮಾಡಬೇಡಿ. ಅಲ್ಲಿ ಮೌನವೇ ಅತ್ಯುತ್ತಮ ಉತ್ತರ. ಕೆಲವೊಮ್ಮೆ ಸ್ನೇಹಿತರೆ, ಒಂದು ಮಾತಿಗಿಂತ ಒಂದು ಮೌನವೇ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಮೌನವು ನಿಮ್ಮ ಜ್ಞಾನವನ್ನು ತೋರಿಸುತ್ತದೆ, ನಿಮ್ಮ ಸಹನೆಯನ್ನು ತೋರಿಸುತ್ತದೆ. ಅದೇ ಮೌನ ನಿಮ್ಮ ವ್ಯಕ್ತಿತ್ವದ ಮಹತ್ವವನ್ನು ತೋರಿಸುತ್ತದೆ. ಆದ್ದರಿಂದ ಜೀವನದಲ್ಲಿ ಮೂರ್ಖರ ಜೊತೆ ಅನಾವಶ್ಯಕವಾದ ವಾದ ಮಾಡುವುದಕ್ಕಿಂತ ನಿಮ್ಮ ಗುರಿಯ ಕಡೆಗೆ ನಡೆದು ಹೋಗುವುದು ಉತ್ತಮ. ಜ್ಞಾನಿಗಳು ತಮ್ಮ ಸಮಯವನ್ನು ಜಗಳದಲ್ಲಿ ಕಳೆಯುವುದಿಲ್ಲ, ಅವರು ತಮ್ಮ ಸಮಯವನ್ನು ಸಾಧನೆಯಲ್ಲಿ ಬಳಸುತ್ತಾರೆ. 4ನೆಯ ಸಂದರ್ಭ, ಯಾರಾದರೂ ನಿಮ್ಮ ಬಗ್ಗೆ ಸುಳ್ಳು ಹರಡಿದಾಗ ಜೀವನದಲ್ಲಿ ಕೆಲವೊಮ್ಮೆ ಒಂದು ವಿಚಿತ್ರ ಪರಿಸ್ಥಿತಿ ಎದುರಾಗುತ್ತದೆ. ನಾವು ಏನೂ ತಪ್ಪು ಮಾಡಿಲ್ಲ, ಆದರೂ ಯಾರು ನಮ್ಮ ಬಗ್ಗೆ ಸುಳ್ಳು ಮಾತುಗಳನ್ನು ಹರಡುತ್ತಿರುತ್ತಾರೆ ಎಂದು. ಅವರು ಹೇಳುವ ಮಾತುಗಳು ಸತ್ಯವಾಗಿರುವುದಿಲ್ಲ, ಆದರೆ ಆ ಜನರ ನಡುವೆ ಹರಡುತ್ತವೆ. ಆ ಸಮಯದಲ್ಲಿ ನಮ್ಮ ಮನಸ್ಸು ತುಂಬಾ ನೋವನ್ನು ಅನುಭವಿಸುತ್ತದೆ. ನಾನು ಏನೂ ತಪ್ಪು ಮಾಡಿಲ್ಲ, ಆದರೂ ಜನರು ನನ್ನ ಬಗ್ಗೆ ಹೀಗೆ ಏಕೆ ಮಾತನಾಡುತ್ತಾರೆ ಎಂದು ನಾವು ಚಿಂತಿಸುತ್ತೇವೆ. ಆ ಕ್ಷಣದಲ್ಲಿ ನಮ್ಮ ಮೊದಲ ಪ್ರತಿಕ್ರಿಯೆ ಏನು ಗೊತ್ತೇ? ನಾವು ತಕ್ಷಣ ಎಲ್ಲರ ಬಳಿಗೆ ಹೋಗಿ ಇದು ಸುಳ್ಳು, ಇದು ಸತ್ಯ ಅಲ್ಲ ಎಂದು ವಿವರಣೆ ನೀಡಲು ಪ್ರಯತ್ನಿಸುತ್ತೇವೆ. ಒಬ್ಬರಿಗೆ ಹೇಳುತ್ತೇವೆ, ಇನ್ನೊಬ್ಬರಿಗೆ ಹೇಳುತ್ತೇವೆ, ಮತ್ತೊಬ್ಬರಿಗೆ ವಿವರಿಸುತ್ತೇವೆ. ಆದರೆ ಅದರಿಂದ ನಮ್ಮ ಮನಸ್ಸು ಇನ್ನೂ ಹೆಚ್ಚು ಅಶಾಂತವಾಗುತ್ತದೆ. ಸತ್ಯಕ್ಕೆ ತಕ್ಷಣ ರಕ್ಷಣೆಯ ಅಗತ್ಯವಿಲ್ಲ. ಸತ್ಯವನ್ನು ಕೆಲ ಸಮಯಕ್ಕೆ ಮರೆ ಮಾಡಬಹುದು, ಆದರೆ ಶಾಶ್ವತವಾಗಿ ಮರೆ ಮಾಡಲು ಯಾರಿಗೂ ಸಾಧ್ಯವಿಲ್ಲ. ಸತ್ಯವು ಸೂರ್ಯನಂತೆ. ಮೇಘಗಳು ಕೆಲವೊಮ್ಮೆ ಸೂರ್ಯನನ್ನು ಮುಚ್ಚಬಹುದು, ಆದರೆ ಕೆಲವು ಸಮಯದ ನಂತರ ಸೂರ್ಯ ಮತ್ತೆ ಬೆಳಗುತ್ತಾನೆ. ಅದೇ ರೀತಿ ಸುಳ್ಳು ಕೆಲ ಕಾಲ ಜನರನ್ನು ಮೋಸ ಮಾಡಬಹುದು, ಆದರೆ ಸತ್ಯವನ್ನು ಎಂದಿಗೂ ಸೋಲಿಸಲು ಸಾಧ್ಯವಿಲ್ಲ. ಇತಿಹಾಸವನ್ನು ನೋಡಿ, ಅನೇಕ ಮಹಾನ್ ವ್ಯಕ್ತಿಗಳು ಜೀವನದಲ್ಲಿ ಸುಳ್ಳು ಆರೋಪಗಳನ್ನು ಎದುರಿಸಿದ್ದಾರೆ. ಅವರ ಬಗ್ಗೆ ಜನರು ತಪ್ಪು ಮಾತುಗಳನ್ನು ಹೇಳಿದ್ದಾರೆ, ಅವರನ್ನು ಅಪಮಾನ ಮಾಡಿದ್ದಾರೆ, ಅವರ ಮೇಲೆ ಸುಳ್ಳು ಆರೋಪಗಳನ್ನು ಹಾಕಿದ್ದಾರೆ. ಆದರೆ ಅವರು ಏನು ಮಾಡಿದರು ಗೊತ್ತಾ? ಅವರು ಪ್ರತಿಯೊಂದು ಮಾತಿಗೂ ಉತ್ತರ ಕೊಡಲು ಹೋಗಲಿಲ್ಲ, ಅವರು ಪ್ರತಿಯೊಂದು ಜಗಳಕ್ಕೂ ಪ್ರತಿಕ್ರಿಯಿಸಲಿಲ್ಲ. ಅವರು ಕೇವಲ ತಮ್ಮ ಕೆಲಸವನ್ನು ಮುಂದುವರಿಸಿದರು. ಅವರ ಗಮನ ಜಗಳದ ಮೇಲೆ ಇರಲಿಲ್ಲ, ಅವರ ಗಮನ ತಮ್ಮ ಗುರಿಯ ಮೇಲೆ ಇತ್ತು. ಕೆಲವು ಸಮಯದ ನಂತರ ಸತ್ಯ ಹೊರಬಂದಿತು. ಜನರು ನಿಧಾನವಾಗಿ ಅರಿತುಕೊಂಡರು ಯಾರು ತಪ್ಪು, ಯಾರು ಸತ್ಯ. ಆ ಸಮಯದಲ್ಲಿ ಸತ್ಯವೇ ಅವರ ಪರವಾಗಿ ಮಾತನಾಡಿದ್ದು. ಆದ್ದರಿಂದ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಯಾರಾದರೂ ನಿಮ್ಮ ಬಗ್ಗೆ ಸುಳ್ಳು ಹರಡಿದಾಗ ಭಯಪಡಬೇಡಿ, ಕೋಪಗೊಳ್ಳಬೇಡಿ, ಅವಸರ ಪಡಬೇಡಿ. ಎಲ್ಲರಿಗೂ ಹೋಗಿ ವಿವರಣೆ ನೀಡಲು ಪ್ರಯತ್ನಿಸಬೇಡಿ. ಏಕೆಂದರೆ ಪ್ರತಿಯೊಬ್ಬರ ಮನಸ್ಸನ್ನು ನೀವು ಬದಲಾಯಿಸಲು ನೀವು ಮಾಡಬಹುದಾದ ಒಂದು ಮಾತ್ರ ಕೆಲಸವಿದೆ. ನಿಮ್ಮ ಜೀವನವನ್ನು ಸತ್ಯದಿಂದ ಮತ್ತು ಪ್ರಾಮಾಣಿಕತೆಯಿಂದ ಬದುಕುವುದು, ನಿಮ್ಮ ಕೆಲಸವನ್ನು ನಿಷ್ಠೆಯಿಂದ ಮಾಡುವುದು, ನಿಮ್ಮ ವ್ಯಕ್ತಿತ್ವವನ್ನು ಉನ್ನತವಾಗಿ ಇಡುವುದು. ಕೆಲವು ಸಮಯದ ನಂತರ ನಿಮ್ಮ ಜೀವನವೇ ಸತ್ಯದ ಸಾಕ್ಷಿಯಾಗುತ್ತದೆ. ಜನರು ಸ್ವತಃ ಅರಿತುಕೊಳ್ಳುತ್ತಾರೆ ಯಾರು ಸುಳ್ಳು ಹೇಳಿದರು, ಯಾರು ಸತ್ಯವಾಗಿದ್ದರು ಎಂದು. ಆದ್ದರಿಂದ ನೆನಪಿಟ್ಟುಕೊಳ್ಳಿ, ಸುಳ್ಳು ಸ್ವಲ್ಪ ವೇಗವಾಗಿ ಓಡಬಹುದು, ಆದರೆ ಸತ್ಯ ದೂರದವರೆಗೆ ನಡೆಯುತ್ತದೆ. ಕೊನೆಯಲ್ಲಿ ಗೆಲ್ಲುವುದು ಸತ್ಯವೇ. ಆದ್ದರಿಂದ ಸ್ನೇಹಿತರೆ, ಯಾರಾದರೂ ನಿಮ್ಮ ಬಗ್ಗೆ ಸುಳ್ಳು ಹರಡಿದಾಗ ನಿಮ್ಮ ಮನಸ್ಸನ್ನು ಶಾಂತವಾಗಿಡಿ, ನಿಮ್ಮ ಕೆಲಸವನ್ನು ಮುಂದುವರೆಸಿ, ಏಕೆಂದರೆ ಸಮಯವೇ ನಿಮ್ಮ ಪರವಾಗಿ ಮಾತನಾಡುವ ಅತ್ಯಂತ ದೊಡ್ಡ ಸಾಕ್ಷಿ. 5ನೇ ಸಂದರ್ಭ,
ಅಹಂಕಾರಿಗಳ ಜೊತೆ ಮಾತನಾಡುವಾಗ ಜೀವನದಲ್ಲಿ ನಾವು ಹಲವಾರು ರೀತಿಯ ವ್ಯಕ್ತಿಗಳನ್ನು ಭೇಟಿಯಾಗುತ್ತೇವೆ. ಕೆಲವರು ತುಂಬಾ ವಿನಯಶೀಲರಾಗಿರುತ್ತಾರೆ. ಅವರು ಹೊಸ ವಿಚಾರಗಳನ್ನು ಕೇಳಲು ಸಿದ್ಧರಾಗಿರುತ್ತಾರೆ. ಅವರು ತಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳಲು ಹೆದರುವುದಿಲ್ಲ. ಆದರೆ ಇನ್ನೂ ಕೆಲವು ಜನರು ಇರುತ್ತಾರೆ, ಅವರ ಮನಸ್ಸು ಅಹಂಕಾರದಿಂದ ತುಂಬಿರುತ್ತದೆ. ಅಂತಹ ವ್ಯಕ್ತಿಗೆ ನೀವು ಎಷ್ಟು ಸತ್ಯ ಹೇಳಿದರೂ ಅವರು ಅದನ್ನು ಸ್ವೀಕರಿಸಲು ಸಿದ್ಧವಾಗಿರುವುದಿಲ್ಲ. ಏಕೆಂದರೆ ಅವರಿಗೆ ಸತ್ಯಕ್ಕಿಂತ ತನ್ನ ಅಹಂಕಾರವೇ ಹೆಚ್ಚು. ಅಂತಹವರಿಗೆ ತಾನು ಹೇಳುವುದೇ ಸರಿ ಎಂದು ಅನಿಸುತ್ತದೆ. ಇತರರು ಏನು ಹೇಳಿದರೂ ಅವರಿಗೆ ಅದು ತಪ್ಪು ಎಂದು ಕಾಣುತ್ತದೆ. ಅವರ ಮನಸ್ಸಿನಲ್ಲಿ ಒಂದು ಭಾವನೆ ಇರುತ್ತದೆ, ನನಗೆ ಎಲ್ಲವೂ ಗೊತ್ತು, ನಾನು ತಪ್ಪಾಗಲು ಸಾಧ್ಯವಿಲ್ಲ ಎಂದು. ಅಂತಹ ಮನಸ್ಥಿತಿಯ ವ್ಯಕ್ತಿಗೆ ನೀವು ಎಷ್ಟು ವಿವರಣೆ ನೀಡಿದರೂ ಅದು ಫಲ ನೀಡುವುದಿಲ್ಲ. ಬದಲಾಗಿ ಏನಾಗುತ್ತದೆ ಗೊತ್ತಾ? ನೀವು ಅವರ ಜೊತೆ ವಾದ ಮಾಡಿದಂತೆ ಅವನ ಅಹಂಕಾರ ಇನ್ನೂ ಹೆಚ್ಚಾಗುತ್ತದೆ. ಅವರು ಸತ್ಯವನ್ನು ಅರಿಯುವುದಕ್ಕಿಂತ ತಮ್ಮನ್ನು ತಾವು ಸಾಬೀತುಪಡಿಸಲು ಹೆಚ್ಚು ಪ್ರಯತ್ನಿಸುತ್ತಾರೆ. ಅದರ ಪರಿಣಾಮವಾಗಿ ಒಂದು ಸಣ್ಣ ವಿಷಯವು ದೊಡ್ಡ ಜಗಳವಾಗಿ ಮಾರ್ಪಾಡಾಗುತ್ತದೆ. ಅಹಂಕಾರಿಗಳ ಜೊತೆ ಅನಾವಶ್ಯಕವಾಗಿ ವಾದ ಮಾಡಬೇಡಿ. ಏಕೆಂದರೆ ಅಹಂಕಾರದಿಂದ ತುಂಬಿದ ಮನಸ್ಸಿಗೆ ಜ್ಞಾನ ಪ್ರವೇಶಿಸುವುದು ತುಂಬಾ ಕಷ್ಟ. ಒಂದು ಸುಂದರ ಉದಾಹರಣೆ ಇದೆ. ಒಂದು ಗ್ಲಾಸ್ ಈಗಾಗಲೇ ನೀರಿನಿಂದ ತುಂಬಿದ್ದರೆ ಅದರೊಳಗೆ ಮತ್ತಷ್ಟು ನೀರು ಹಾಕಲು ಸಾಧ್ಯವಿಲ್ಲ. ಮೊದಲು ಆ ಗ್ಲಾಸ್ ಖಾಲಿ ಆಗಬೇಕು. ಅದೇ ರೀತಿ ಅಹಂಕಾರದಿಂದ ತುಂಬಿರುವ ಮನಸ್ಸಿನಲ್ಲಿ ಜ್ಞಾನ ಪ್ರವೇಶಿಸಲು ಸಾಧ್ಯವಿಲ್ಲ. ಮೊದಲು ಆ ಅಹಂಕಾರ ಕಡಿಮೆಯಾಗಬೇಕು. ಆದರೆ ಆ ಪಾಠವನ್ನು ನೀವು ಕಲಿಸಲು ಸಾಧ್ಯವಿಲ್ಲ. ಅದನ್ನು ಸಮಯ ಮತ್ತು ಅನುಭವವೇ ಕಲಿಸುತ್ತದೆ. ಜೀವನದಲ್ಲಿ ಒಂದು ಸಮಯ ಬರುತ್ತದೆ, ಅಲ್ಲಿ ಅಹಂಕಾರಿಯಾದ ವ್ಯಕ್ತಿ ತನ್ನ ತಪ್ಪನ್ನು ಅರಿಯುತ್ತಾನೆ. ಆ ಸಮಯದಲ್ಲಿ ಅವನು ಜೀವನದಿಂದ ದೊಡ್ಡ ಪಾಠವನ್ನು ಕಲಿಯುತ್ತಾನೆ. ಆದ್ದರಿಂದ ಅಹಂಕಾರಿಗಳ ಜೊತೆ ನಿರಂತರವಾಗಿ ವಾದ ಮಾಡುವುದಕ್ಕಿಂತ ನೀವು ಮೌನವಾಗಿರುವುದೇ ಉತ್ತಮ. ಮೌನವು ಅಲ್ಲಿ ಸೋಲುವುದಿಲ್ಲ. ಅದು ನಿಮ್ಮ ಧ್ಯಾನ ಮತ್ತು ಸಹನೆಯ ಗುರುತು. ಒಮ್ಮೆ ಗಮನಿಸಿ, ಜ್ಞಾನಿಗಳು ಯಾವಾಗಲೂ ಪ್ರತಿವಾದಕ್ಕೆ ಉತ್ತರ ಕೊಡುವುದಿಲ್ಲ. ಅವರು ಯಾವ ಸಂದರ್ಭದಲ್ಲಿ ಮಾತನಾಡಬೇಕು ಮತ್ತು ಯಾವ ಸಂದರ್ಭದಲ್ಲಿ ಮೌನವಾಗಿರಬೇಕು ಎಂಬುದನ್ನು ಅರಿತಿರುತ್ತಾರೆ. ಅಹಂಕಾರಿಯ ಜೊತೆ ವಾದ ಮಾಡಿದರೆ ನಿಮ್ಮ ಸಮಯ ವ್ಯರ್ಥವಾಗುತ್ತದೆ ಮತ್ತು ನಿಮ್ಮ ಮನಸ್ಸಿನ ಶಾಂತಿಯು ಕಳೆದು ಹೋಗುತ್ತದೆ. ಆದರೆ ಮೌನವಾಗಿದ್ದರೆ ನಿಮ್ಮ ಗೌರವ ಉಳಿಯುತ್ತದೆ. ಮೌನವು ಕೆಲವೊಮ್ಮೆ 100 ಮಾತುಗಳಿಗಿಂತ ಹೆಚ್ಚು ಶಕ್ತಿಯುತ. ಅದು ಎದುರಿನ ವ್ಯಕ್ತಿಗೆ ಒಂದು ಸ್ಪಷ್ಟ ಸಂದೇಶವನ್ನು ಕೊಡುತ್ತದೆ. ಆ ಸಂದೇಶ ಏನು ಗೊತ್ತೇ? ನಾನು ಜಗಳ ಮಾಡಲು ಇಲ್ಲ, ನಾನು ನನ್ನ ಶಾಂತಿಯನ್ನು ಕಾಪಾಡಿಕೊಳ್ಳಲು ಬಂದಿದ್ದೇನೆ. ಆದ್ದರಿಂದ ಜೀವನದಲ್ಲಿ ಅಹಂಕಾರಿಗಳ ಜೊತೆ ಹೆಚ್ಚು ಮಾತನಾಡುವುದಕ್ಕಿಂತ ಮೌನವನ್ನು ಆಯ್ಕೆ ಮಾಡುವುದು ಉತ್ತಮ. ಏಕೆಂದರೆ ಜ್ಞಾನಿಗಳು ತಮ್ಮ ಶಕ್ತಿಯನ್ನು ಜಗಳದಲ್ಲಿ ನಡೆಯುವುದಿಲ್ಲ. ಅವರು ತಮ್ಮ ಶಕ್ತಿಯನ್ನು ಬೆಳವಣಿಗೆಯಲ್ಲಿ ಬಳಸುತ್ತಾರೆ. 6ನೇ ಸಂದರ್ಭ, ಯಾರಾದರೂ ನಿಮ್ಮನ್ನು ಪರೀಕ್ಷಿಸುವಾಗ. ಜೀವನದಲ್ಲಿ ಕೆಲವೊಮ್ಮೆ ನಾವು ವಿಚಿತ್ರವಾದ ಜನರನ್ನು ನೋಡುತ್ತೇವೆ. ಅವರು ನಮ್ಮ ಜೊತೆ ಸ್ನೇಹಪೂರ್ವಕವಾಗಿ ಮಾತನಾಡುವುದಿಲ್ಲ. ಅವರು ನಮಗೆ ಸಹಾಯ ಮಾಡಲು ಪ್ರಯತ್ನಿಸುವುದಿಲ್ಲ. ಬದಲಾಗಿ ಅವರು ನಮ್ಮನ್ನು ಪರೀಕ್ಷಿಸಲು ಪ್ರಯತ್ನಿಸುತ್ತಾರೆ. ಅವರು ಏನು ಮಾಡುತ್ತಾರೆ ಗೊತ್ತೇ? ನಿಮ್ಮನ್ನು ಉದ್ದೇಶಪೂರ್ವಕವಾಗಿ ಕೆಣಕುತ್ತಾರೆ. ನಿಮ್ಮ ತಪ್ಪುಗಳನ್ನು ಹುಡುಕುತ್ತಾರೆ. ಕೆಲವೊಮ್ಮೆ ನಿಮ್ಮ ಬಗ್ಗೆ ಕೆಟ್ಟ ಮಾತುಗಳನ್ನು ಹೇಳುತ್ತಾರೆ ಮತ್ತು ನಿಮ್ಮನ್ನು ಅವಮಾನಿಸುವ ರೀತಿಯಲ್ಲಿ ವರ್ತಿಸುತ್ತಾರೆ. ಅವರ ಉದ್ದೇಶ ಒಂದೇ, ನಿಮ್ಮ ಸಹನೆಯನ್ನು ಪರೀಕ್ಷಿಸುವುದು. ಅವರು ನೋಡಲು ಬಯಸುತ್ತಾರೆ, ಈ ವ್ಯಕ್ತಿ ಎಷ್ಟು ಬೇಗ ಕೋಪಗೊಳ್ಳುತ್ತಾನೆ, ಇವನನ್ನು ಎಷ್ಟು ಸುಲಭವಾಗಿ ಕೆಣಕಬಹುದು, ಇವನ ಮನಸ್ಸನ್ನು ಎಷ್ಟು ಬೇಗ ಅಸ್ಥಿರಗೊಳಿಸಬಹುದು ಎಂದು. ಇದು ಒಂದು ರೀತಿಯಲ್ಲಿ ಮನಸ್ಸಿನ ಆಟದಂತಿದೆ. ಅವರು ನಿಮ್ಮ ಮನಸ್ಸನ್ನು ಕೆಣಕಲು ಪ್ರಯತ್ನಿಸುತ್ತಿರುತ್ತಾರೆ. ನೀವು ಕೋಪಗೊಂಡರೆ, ನೀವು ಜೋರಾಗಿ ಪ್ರತಿಕ್ರಿಯಿಸಿದರೆ ಅಥವಾ ಅವರ ಜೊತೆ ಜಗಳ ಮಾಡಿದರೆ ಅವರು ಒಳಗಿನಿಂದ ಸಂತೋಷ ಪಡುತ್ತಾರೆ. ಇದು ಒಂದು ರೀತಿಯಲ್ಲಿ ಮನಸ್ಸಿನ ಆಟದಂತಿದೆ. ಅವರು ನಿಮ್ಮ ಮನಸ್ಸನ್ನು ಕೆಣಕಲು ಪ್ರಯತ್ನಿಸುತ್ತಿರುತ್ತಾರೆ. ನೀವು ಕೋಪಗೊಂಡರೆ, ನೀವು ಜೋರಾಗಿ ಪ್ರತಿಕ್ರಿಯಿಸಿದರೆ ಅಥವಾ ಅವರ ಜೊತೆ ಜಗಳ ಮಾಡಿದರೆ ಅವರು ಒಳಗಿನಿಂದ ಸಂತೋಷ ಪಡುತ್ತಾರೆ. ಏಕೆಂದರೆ ಅವರ ಯೋಜನೆ ಯಶಸ್ವಿಯಾಗಿದೆ. ಅವರು ನಿಮಗೆ ಕೋಪ ತರಿಸುತ್ತಾರೆ, ಅಂದರೆ ಅವರು ಗೆದ್ದಂತೆಯೇ. ನಿಮ್ಮ ಮನಸ್ಸನ್ನು ನಿಯಂತ್ರಿಸಬಲ್ಲವನೇ ನಿಜವಾದ ಬಲಿಷ್ಠರು.
ಬಲಿಷ್ಠರು ಎಂದರೆ ಇತರರನ್ನು ಸೋಲಿಸುವವನು ಅಲ್ಲ, ತನ್ನ ಕೋಪವನ್ನು, ತನ್ನ ಪ್ರತಿಕ್ರಿಯೆಯನ್ನು, ತನ್ನ ಮನಸ್ಸನ್ನು ನಿಯಂತ್ರಿಸಬಲ್ಲವನೇ ನಿಜವಾದ ಶಕ್ತಿಶಾಲಿ. ಒಮ್ಮೆ ಕಲ್ಪನೆ ಮಾಡಿಕೊಳ್ಳಿ, ಒಬ್ಬ ವ್ಯಕ್ತಿ ನಿಮಗೆ ಕೆಟ್ಟ ಮಾತುಗಳನ್ನು ಹೇಳುತ್ತಾನೆ. ಅವನು ನಿಮ್ಮನ್ನು ಕೆಣಕಲು ಪ್ರಯತ್ನಿಸುತ್ತಾನೆ. ಆ ಸಮಯದಲ್ಲಿ ನೀವು ಕೋಪ ಬಂದರೆ ನಿಮ್ಮ ಮನಸ್ಸು ಅವನ ನಿಯಂತ್ರಣದಲ್ಲಿ ಇರುತ್ತದೆ. ಅಂದರೆ ಅವನು ನಿಮ್ಮ ಮನಸ್ಸಿನ ಮಾಲೀಕನಾಗುತ್ತಾನೆ. ಆದರೆ ನೀವು ಶಾಂತವಾಗಿದ್ದರೆ, ನೀವು ಮೌನವಾಗಿದ್ದರೆ, ನೀವು ಕೇವಲ ನಗುಮುಖದಿಂದ ಅವನ ಮುಂದೆ ನಡೆದರೆ ಅವನು ಗೊಂದಲಕ್ಕೆ ಒಳಗಾಗುತ್ತಾನೆ. ಅವನಿಗೆ ಏನು ಅರ್ಥವಾಗುವುದಿಲ್ಲ. ಇವನಿಗೆ ನಾನು ಎಷ್ಟು ಪ್ರಯತ್ನಿಸಿದರೂ ಇವನ ಮನಸ್ಸು ಏಕೆ ಅಸ್ಥಿರವಾಗುತ್ತಿಲ್ಲ? ಅಲ್ಲಿಯೇ ಅವನು ಸೋಲುತ್ತಾನೆ. ಮೌನವು ಇಲ್ಲಿ ಒಂದು ಅದ್ಭುತವಾದ ಶಕ್ತಿ. ನಿಮ್ಮ ಮನಸ್ಸಿನ ಸ್ಥಿರತೆಯನ್ನು ತೋರಿಸುತ್ತದೆ. ಅದು ಎದುರಿನ ವ್ಯಕ್ತಿಗೆ ಹೇಳುತ್ತದೆ, ನನ್ನ ಮನಸ್ಸನ್ನು ಕೆದಕಲು ನಿನಗೆ ಸಾಧ್ಯವಿಲ್ಲ. ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಿರುವ ಜನರನ್ನು ಗಮನಿಸಿ, ಅವರು ಎಲ್ಲರೂ ಒಂದು ಗುಣವನ್ನು ಹೊಂದಿದ್ದಾರೆ. ಅದುವೇ ಸಹನೆ. ಯಾರಾದರೂ ಕೆಟ್ಟ ಮಾತುಗಳನ್ನು ಹೇಳಿದರೂ, ಯಾರಾದರೂ ಅವರನ್ನು ಕೆಣಕಿದರೂ ಅವರು ತಕ್ಷಣ ಪ್ರತಿಕ್ರಿಯಿಸುವುದಿಲ್ಲ. ಅವರು ಶಾಂತವಾಗಿ ಪರಿಸ್ಥಿತಿಯನ್ನು ನೋಡುತ್ತಾರೆ. ಏಕೆಂದರೆ ಅವರಿಗೆ ಗೊತ್ತು, ಪ್ರತಿ ಮಾತಿಗೂ ಉತ್ತರ ಕೊಡುವ ಅಗತ್ಯವಿಲ್ಲ. ಕೆಲವೊಮ್ಮೆ ಮೌನವೇ ಅತ್ಯಂತ ಬಲವಾದ ಉತ್ತರ. ಆದ್ದರಿಂದ ಜೀವನದಲ್ಲಿ ಯಾರಾದರೂ ನಿಮ್ಮ ಸಹನೆಯನ್ನು ಪರೀಕ್ಷಿಸಲು ಬಂದಾಗ ಕೋಪಗೊಳ್ಳಬೇಡಿ, ಅವಸರ ಪಡಬೇಡಿ. ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಿ. ನಿಮ್ಮ ಮೌನ, ನಿಮ್ಮ ಸಹನೆ, ನಿಮ್ಮ ಶಾಂತಿ ಇವುಗಳೇ ನಿಮ್ಮ ಗೆಲುವಿನ ಆಯುಧಗಳು. ಏಕೆಂದರೆ ನಿಮ್ಮ ಮನಸ್ಸನ್ನು ಯಾರೂ ಕೆದಕಲು ಸಾಧ್ಯವಾಗದಾಗ ನೀವು ಈಗಾಗಲೇ ಗೆದ್ದಿದ್ದೀರಿ ಎಂದು ಅರ್ಥ. 7ನೇ ಸಂದರ್ಭ. ನೀವು ಯಶಸ್ಸಿನ ದಾರಿಯಲ್ಲಿದ್ದಾಗ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಕನಸು ಇರುತ್ತದೆ, ಒಂದು ಗುರಿ ಇರುತ್ತದೆ. ಯಾರಾದರೂ ಉತ್ತಮ ಉದ್ಯೋಗವನ್ನು ಪಡೆಯಲು ಪ್ರಯತ್ನಿಸುತ್ತಾರೆ, ಯಾರಾದರೂ ದೊಡ್ಡ ವ್ಯವಹಾರವನ್ನು ನಿರ್ಮಿಸಲು ಕನಸು ಕಾಣುತ್ತಾರೆ. ಯಾರಾದರೂ ಸಮಾಜದಲ್ಲಿ ಒಂದು ಉತ್ತಮ ಸ್ಥಾನವನ್ನು ಪಡೆಯಲು ಶ್ರಮಿಸುತ್ತಾರೆ. ನೀವು ಕೂಡ ಜೀವನದಲ್ಲಿ ಒಂದು ದೊಡ್ಡ ಗುರಿಯನ್ನು ಹೊಂದಿದ್ದರೆ ಮತ್ತು ಆ ಗುರಿಯ ಕಡೆಗೆ ನಿರಂತರವಾಗಿ ನಡೆದು ಹೋಗುತ್ತಿದ್ದರೆ, ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಿ, ನಿಮ್ಮ ಪ್ರಯಾಣವನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ನಿಮ್ಮ ಸುತ್ತಲೂ ಕೆಲವು ಜನರು ಇರುತ್ತಾರೆ, ಅವರು ನಿಮ್ಮ ಪ್ರಯತ್ನವನ್ನು ಮೆಚ್ಚುತ್ತಾರೆ. ಅವರು ನಿಮಗೆ ಪ್ರೋತ್ಸಾಹ ನೀಡುತ್ತಾರೆ. ಆದರೆ ಇನ್ನು ಕೆಲವು ಜನರು ಇರುತ್ತಾರೆ, ಅವರು ನಿಮ್ಮನ್ನು ನೋಡಿ ಸಂತೋಷ ಪಡುವುದಿಲ್ಲ. ಅವರು ನಿಮ್ಮನ್ನು ನೋಡಿ ಸಂದೇಹ ಪಡುತ್ತಾರೆ, ಟೀಕಿಸುತ್ತಾರೆ, ನಿಂದಿಸುತ್ತಾರೆ. ಮತ್ತು ಅವರು ನಿಮಗೆ ಹೇಳುತ್ತಾರೆ, ಇದು ನಿನಗೆ ಸಾಧ್ಯವೇ? ಇಷ್ಟು ದೊಡ್ಡ ಕನಸು ಯಾಕೆ? ನೀನು ಯಶಸ್ವಿಯಾಗಲು ಸಾಧ್ಯವಿಲ್ಲ. ಕೆಲವರು ನಿಮ್ಮನ್ನು ನೇರವಾಗಿ ಟೀಕಿಸುತ್ತಾರೆ. ಇನ್ನು ಕೆಲವರು ನಿಮ್ಮ ಹಿಂದೆ ಮಾತನಾಡುತ್ತಾರೆ. ಆ ಸಮಯದಲ್ಲಿ ನಿಮ್ಮ ಮನಸ್ಸಿಗೆ ಕೋಪ ಬರುತ್ತದೆ. ಇವರಿಗೆ ಉತ್ತರ ಕೊಡಬೇಕು ಎಂದು ನೀವು ಯೋಚಿಸುತ್ತೀರಿ. ಆದರೆ ಯಶಸ್ಸಿನ ದಾರಿಯಲ್ಲಿ ಸಾಗುವ ವ್ಯಕ್ತಿ ಪ್ರತಿ ಟೀಕೆಗೆ ಉತ್ತರ ಕೊಡಲು ಹೋಗುವುದಿಲ್ಲ. ಯಾಕೆಂದರೆ ಅವನಿಗೆ ಗೊತ್ತು, ಪ್ರತಿ ಮಾತಿಗೂ ಉತ್ತರ ಕೊಡಲು ಹೋಗಿದ್ದರೆ ಅವನ ಸಮಯ ಮತ್ತು ಶಕ್ತಿ ಎರಡೂ ವ್ಯರ್ಥವಾಗುತ್ತದೆ ಎಂದು. ಒಮ್ಮೆ ಯೋಚಿಸಿ, ಒಬ್ಬ ವ್ಯಕ್ತಿ ಪ್ರತಿಯೊಬ್ಬರ ಮಾತಿಗೂ ಉತ್ತರ ಕೊಡಲು, ಪ್ರತಿ ಜಗಳಕ್ಕೂ ಪ್ರತಿಕ್ರಿಯಿಸಲು ತನ್ನ ಸಮಯವನ್ನು ಬಳಸಿದರೆ ಅವನಿಗೆ ತನ್ನ ಗುರಿಯ ಕಡೆಗೆ ಮುಂದೆ ಸಾಗಲು ಸಮಯ ಉಳಿಯುವುದಿಲ್ಲ. ಆದ್ದರಿಂದ ಮಾತು ಕಡಿಮೆ ಮಾಡಿ, ಕೆಲಸ ಹೆಚ್ಚು ಮಾಡಿ. ಇದು ಯಶಸ್ಸಿನ ಅತ್ಯಂತ ದೊಡ್ಡ ಸೂತ್ರ. ನಿಮ್ಮ ಕೆಲಸ, ನಿಮ್ಮ ಶ್ರಮ, ನಿಮ್ಮ ಸಾಧನೆ ಇವುಗಳೇ ನಿಮ್ಮ ಪರವಾಗಿ ಮಾತನಾಡುವ ನಿಜವಾದ ಉತ್ತರ. ನೀವು ಇಂದು ಏನಾದರೂ ಸಾಧಿಸಲು ಪ್ರಯತ್ನಿಸಿದರೆ ಜನರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ಇರಬಹುದು. ಆದರೆ ನೀವು ದಾರಿಯಲ್ಲಿ ನಿರಂತರವಾಗಿ ಶ್ರಮಿಸುತ್ತಾ ಹೋದರೆ ಒಂದು ದಿನ ನಿಮ್ಮ ಯಶಸ್ಸು ನಿಮ್ಮ ಕಥೆಯನ್ನು ಜಗತ್ತಿಗೆ ಹೇಳುತ್ತದೆ. ನೀವು ಯಶಸ್ವಿಯಾದ ನಂತರ ಅದೇ ಜನರು ನಿಮ್ಮನ್ನು ನೋಡಿ ಹೆಮ್ಮೆ ಪಡುತ್ತಾರೆ. ಆದ್ದರಿಂದ ಜೀವನದಲ್ಲಿ ಪ್ರತಿ ಟೀಕೆಗೆ ಉತ್ತರ ಕೊಡಲು ಹೋಗಬೇಡಿ, ಪ್ರತಿ ನಿಂದನೆಗೆ ಪ್ರತಿಕ್ರಿಯಿಸಬೇಡಿ. ನಿಮ್ಮ ಗಮನ ನಿಮ್ಮ ಗುರಿಯ ಮೇಲೆ ಇರಲಿ, ನಿಮ್ಮ ಗಮನ ನಿಮ್ಮ ಬೆಳವಣಿಗೆಯ ಮೇಲೆ ಇರಲಿ. ಸ್ನೇಹಿತರೆ, ಜೀವನದಲ್ಲಿ ಪ್ರತಿಯೊಂದು ಮಾತಿಗೂ ಉತ್ತರ ಕೊಡುವ ಅಗತ್ಯವಿಲ್ಲ. ಕೆಲವು ಸಂದರ್ಭಗಳಲ್ಲಿ ಮಾತು ಸಮಸ್ಯೆಗಳನ್ನು ಹೆಚ್ಚಿಸುತ್ತದೆ. ಒಂದು ಮಾತು ಮತ್ತೊಂದು ಮಾತಿಗೆ ಕಾರಣವಾಗುತ್ತದೆ. ಒಂದು ಜಗಳ ಇನ್ನೊಂದು ಜಗಳಕ್ಕೆ ಕಾರಣವಾಗುತ್ತದೆ. ಆದರೆ ಮೌನ ಅನೇಕ ಸಮಸ್ಯೆಗಳನ್ನು ಶಮನ ಮಾಡುತ್ತದೆ.
ಮೌನವು ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸುತ್ತದೆ. ಮೌನವು ನಿಮ್ಮ ಶಕ್ತಿಯನ್ನು ಉಳಿಸುತ್ತದೆ. ಮೌನವು ನಿಮ್ಮ ಗಮನವನ್ನು ಗುರಿಯ ಮೇಲೆ ಕೇಂದ್ರೀಕರಿಸುತ್ತದೆ. ಆದ್ದರಿಂದ ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ, ನಿಮ್ಮ ಯಶಸ್ಸಿನ ದಾರಿಯಲ್ಲಿ ನಡೆಯುತ್ತಿದ್ದರೆ ಪ್ರತಿ ಟೀಕೆಗೆ ಉತ್ತರ ಕೊಡಬೇಡಿ. ನಿಮ್ಮ ಕೆಲಸವನ್ನು ನೀವು ಮಾಡಿ, ನಿಮ್ಮ ಕನಸನ್ನು ಅನುಸರಿಸಿ, ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ. ಏಕೆಂದರೆ ಕೊನೆಯಲ್ಲಿ ನಿಮ್ಮ ಯಶಸ್ಸೇ ನಿಮ್ಮ ಪರವಾಗಿ ಮಾತನಾಡುವ ಅತ್ಯಂತ ದೊಡ್ಡ ಉತ್ತರವಾಗುತ್ತದೆ. ಆದ್ದರಿಂದ ನೆನಪಿಟ್ಟುಕೊಳ್ಳಿ, ಈ 7 ಸಂದರ್ಭಗಳಲ್ಲಿ ಸುಮ್ಮನಿರಿ. ಕೋಪ ಬಂದಾಗ, ಅವಮಾನ ಮಾಡಿದಾಗ, ಮೂರ್ಖರ ಜೊತೆ ವಾದ ಮಾಡುವಾಗ, ಸುಳ್ಳು ಹರಡಿದಾಗ, ಅಹಂಕಾರಿಗಳ ಜೊತೆ ಮಾತನಾಡುವಾಗ, ಯಾರಾದರೂ ನಿಮ್ಮನ್ನು ಪರೀಕ್ಷಿಸುವಾಗ ಮತ್ತು ಯಶಸ್ಸಿನ ದಾರಿಯಲ್ಲಿ ಇದ್ದಾಗ. ಮೌನ ದುರ್ಬಲತೆಯಲ್ಲ, ಅದು ಜ್ಞಾನಿಗಳ ಶಕ್ತಿ. ನಿಮ್ಮ ಮೌನ ನಿಮ್ಮ ವ್ಯಕ್ತಿತ್ವವನ್ನು ಇನ್ನಷ್ಟು ದೊಡ್ಡದಾಗಿಸುತ್ತದೆ. ಈ ಮಾತುಗಳು ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ.